ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೊಲ್ಲೂರಿಗೆ ಮತ್ತು ಕಟೀಲ್ಗೆ ಹೋಗ್ತಾ ಇದ್ದೀನಿ. ಓಡಿಸ್ತಿರೋದು ಮಿಸ್ಟರ್ ರವೀಶ್ ಬ್ರೋ, ಇಲ್ಲಿರೋದು ನಮ್ಮ ಪ್ರವೀಣ್ ಅಣ್ಣ. ಇವಾಗ ನಾವು ಕೃಷ್ಣ ಕೇಶವಾಗೆ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸ್ಯಾಟರ್ಡೆ ಎಲ್ಲಿ ಬರೋಕ್ಕೂ ಬೇಜಾರಾಗುತ್ತಪ್ಪ. ಇಲ್ಲಿ ನೋಡಿ ಎಷ್ಟು ಕಾರ್ಸ್ ಇದೆ ಆಲ್ರೆಡಿ. ಇಲ್ಲಿ ನೋಡಿ ಏನು ಬರ್ದಿದ್ದಾರೆ, ಕಾಂಬೋ ಬ್ರೇಕ್ಫಾಸ್ಟ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೆ. ಮೆನ್ಯೂ ನೋಡ್ತಾ ಇದ್ದಾರೆ ಇವರು, ನೋಡಲಿ. ನಾನಂತೂ ಆ್ಯಸ್ ಯೂಶ್ವಲ್ ಇಡ್ಲಿ ವಡ ತಗೋತೀನಿ. ನೋಡಿ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ. ರೈಡರ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲ ರೈಡ್ ಹೋಗ್ತಿದ್ದಾರೆ. ಇಡ್ಲಿ ವಡ ನಿಮಗೆ ಒನ್ನಲ್ಲೇನಿದೆ, ಟೂ ಅಲ್ಲೇನಿದೆ? ಒನ್ನಲ್ಲಿ ಖಾರಾಬಾತು ಚೌಚೌಬಾತ್ ಇದೆ, ಟೂ ಅಲ್ಲಿ ಪೊಂಗಲ್ ಇದೆ. ಸಾಂಬಾರ್ ಡಿಪ್ ಸಪ್ರೇಟ್. ಇಡ್ಲಿ ವಡೆ ಡಿಪ್ ಬಂದಿದೆ. ಪ್ರವೀಣ್ ಅಣ್ಣ ಅದು ಕಾಂಬೋ ಇದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ? ಕಾಫಿ ಸರ್ವ್ ಮಾಡಿದ್ದಾರೆ. ಆಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಚಳಿ ಚಳಿ ವೆದರಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಸ್ಟ್ರಾಂಗ್ ಆಗಿ ಸಖತ್ತಾಗಿದೆ. ತಣ್ಣು ಗಾಳಿ, ಒಳ್ಳೆ ಕಾಫಿ. ಬೇಗ ಕಾಫಿ ಕೊಟ್ಬಿಟ್ಟು ಬ್ಯಾಕ್ ಟು ಜರ್ನಿ. ಫಸ್ಟು ಕಟೀಲ್ಗೆ ಹೋಗ್ತೀವಿ, ಆಮೇಲೆ ಕೊಲ್ಲೂರಿಗೆ ಹೋಗ್ತೀವಿ. ಟೆಂಪಲ್ ಒಳಗೆ ಹೋದಾಗ ವಿಡಿಯೋ ಮಾಡ್ತೀವಿ. ಬೆಳಗ್ಗೆ ನಾನು 4 ಗಂಟೆಗೆ ಎದ್ದು ರೆಡಿ ಆದೆ. ಆ್ಯಸ್ ಆಲ್ವೇಸ್ ಬಾಯ್ಸ್ 1 ಅವರ್ ಲೇಟಾಗೆ ಬರೋದು. ಲೇಟಾಗಿ ಬಂದರು. ಇವಾಗ ಆಲ್ಮೋಸ್ಟ್ 2 o'clock ಆಗಿದೆ. ರೀಚ್ ಆಗಿದ್ದೀವಿ. ಶಿರಾಡಿ ಘಾಟ್ ಮೇಲೆ ಬಂದ್ವಿ. ಅಯ್ಯೋ ಆ ರೋಡು ಯಪ್ಪ, ಒಂದ್ಸತಿ ವಾಮಿಟ್ ಮಾಡಿಕೊಂಡೆ, ಆಗಲಿಲ್ಲ, ತಲೆ ಸುತ್ತಿತ್ತು. ಸೊ ಇವಾಗ ವಿ ಆರ್ ಎಟ್ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾವು ಸ್ಯಾಟರ್ಡೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಐ ಡೋಂಟ್ ನೋ ಒಳಗಡೆ ಎಷ್ಟು ಕ್ಯೂ ಇರುತ್ತೆ ಅಂತ. ನೋಡೋಣ. ನನ್ನ ಬ್ಯಾಕ್ ಸೈಡಲ್ಲಿ ಕಾಣ್ತಿರೋದು ಲಕ್ಷ್ಮೀ ಆನೆ. ಈಗ ಆನೆಗೆ ಬಾಳೆಹಣ್ಣು ತಿನ್ನಿಸಿ ಆಶೀರ್ವಾದ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ. ನಂದಿನಿ ನದಿ ಕಲ್ಲಿಂದ ಎಲ್ಲ ಕಟ್ಟಿ ಮನೆಗಳು ಕಟ್ಟಿದ್ದಾರೆ ಕಲ್ಲಿಂದ. ಕಟೀಲ್ ದರ್ಶನ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯಿತು. ತಾಯಿನ ತುಂಬ ಹತ್ತಿರದಿಂದ ನೋಡಿದೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾಯಿದ್ದೀವಿ. ತುಂಬ ಖುಷಿ ಆಯಿತು. ಈ ಸರಿ ಜನ ಇದ್ರೂ ನಾವು ಸ್ಪೆಷಲ್ ಆಗಿ ಒಳಗಡೆ ಹೋಗಿ ನೋಡಿದ್ದು ತುಂಬ ಖುಷಿ ಆಯಿತು. ಪ್ರತಿ ಸರಿ ಕಟೀಲಿಗೆ ಬಂದಾಗಲೂ ಏನೋ ಒಂಥರ ಹೊಸದಾಗಿ ಫೀಲ್ ನಂಗೆ ಯಾವಾಗಲೂ ಆಗುತ್ತೆ. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಈ ಸರಿ ಬಂದಾಗಲೇ ದರ್ಶನ ತುಂಬ ಚೆನ್ನಾಗಾಗಿದ್ದು. ದೇವ್ರನ್ನ ಫುಲ್ಲು ಮುಂದೆ ನೋಡಿದೆ, ತುಂಬ ಖುಷಿ ಆಯಿತು. ಒಂದು 5-10 ನಿಮಿಷ ದೇವ್ರ ಮುಂದೆನೇ ನಿಂತಿದ್ದೆ. ಬರಬೇಕಂತಲೇ ಅನಿಸಿರಲಿಲ್ಲ. ಅದು ನೋಡಿ ಸಾಲದೆ ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡೋಗಿ ಇನ್ನೊಂದು ಸತಿ ದೇವ್ರನ್ನ ನೋಡ್ಕೊಂಡು ಬಂದೆ. ನನಗೆ ಕಟೀಲ್ ಅಂದರೆ ಏನೋ ಒಂಥರ ಕನೆಕ್ಷನ್ ಇದೆ. ಆದರೆ ನಾನು ಕೊಲ್ಲೂರಿಗೆ ಯಾವತ್ತೂ ಹೋಗಿರಲಿಲ್ಲ. ಸೊ ಇವತ್ತು ಕೊಲ್ಲೂರಿಗೂ ಹೋಗೋಣ, ಹೆಂಗೋ ಇಷ್ಟು ದೂರ ಬಂದಿದ್ದೀವಲ್ಲ. ವೇ ಟು ಕೊಲ್ಲೂರು. ಹಾಗೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ನಾನು ಮೊಸರನ್ನ ತಗೊಂಡೆ, ವಾಮಿಟ್ ಮಾಡೋದ್ನಲ್ಲ ಅದಕ್ಕೆ. ಹೆಂಗೋ ತಡ್ಕೊಂಡಿದ್ಯಾ? ಉಪ್ಪಿನಕಾಯಿ ಬಾಯಿಲಿಟ್ಟು ನೋಡು. ಮೊಸರನ್ನ ತಿಂದಾಯಿತು. ಇವಾಗ ಗಡ್ಬಡ್ ತಿಂದು ಕೊಲ್ಲೂರಿಗೆ ಹೊರಡೋಣ. ಸಿಗಂದೂರ್ಗೆ ಹೋಗೋ ಪ್ಲಾನ್ಸ್ ಇದೆ. ಸೊ ಕೊಲ್ಲೂರಲ್ಲಿ ಬೇಗ ದರ್ಶನ ಆದರೆ ಸಿಗಂದೂರ್ಗೆ ಹೋಗ್ತೀವಿ. ನಾನಿನ್ನೂ ಟೇಸ್ಟ್ ಮಾಡಿಲ್ಲ. ಡಬ್ಬ ಥರ ಇದೆ ಅದು. ಐಸ್ ಬಿದ್ದೋಗ್ತಿದೆ ಈ ಕಡೆಗೆ. ಓಕೆ, ಡ್ರೈ ಫ್ರೂಟ್ ಇದೆಯಾ ಮಧ್ಯ?
ಕಳ್ಸಕ್ರೆ ಇರ್ಬೋದು. ಸ್ವಲ್ಪ ದೂರದಲ್ಲೇ ಕೊಲ್ಲೂರಿಗೆ ರೀಚ್ ಆಗ್ತೀವಿ. ಒಳ್ಳೆ ನಿದ್ದೆ ಮಾಡಿದ್ದಾರೆ ನಮ್ಮ ತಮಿಳಣ್ಣ. ರೋಡ್ ಅಂತೂ ಸಕ್ಕತ್ತಾಗಿದೆ ಕೊಲ್ಲೂರಿಗೆ ಹೋಗೋದಾದ್ರೆ. ನೋಡಿ ಒಂದು ಹಂಪ್ಸು ಇಲ್ಲ ರೋಡಲ್ಲಿ, ಮಲ್ಕೋಬಹುದು ರೋಡಲ್ಲಿ, ಒಂಚೂರು ಧೂಳಿಲ್ಲ. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ. ಗಲೀಜಾಗಿದೆ ಗೊತ್ತಾ, ಅದೆಲ್ಲ ವಾಶ್ ಮಾಡ್ಬೇಕಿತ್ತು ನೀರು ಕುತ್ಕೊಂಡು. ಬೆಟ್ಟ ಅಂತ ಹೇಳಿ ಅದೆಲ್ಲ ಕೊಡಚಾದ್ರಿ ಬೆಟ್ಟ ಅಲ್ಲಿ ಕಾಣ್ತೀರ. ಯಾವ ಬೆಟ್ಟ? ಕೊಡಚಾದ್ರಿ. ಏನೋ ಒಂದು ಹೇಳ್ಬಿಡೋದಲ್ಲ, ಕೊಡಚಾದ್ರಿ ಅದು. ಬ್ಲಾಗರ್ಗಳೆಲ್ಲ ಇದೇ ಮಾಡೋದು, ಕೊಡ್ಚಾದ್ರಿ ಅಲ್ಲ ಅದು. ಕೊಡಚಾದ್ರಿ ಚಾನ್ಸ್ ಇಲ್ಲ, ಕೊಡ್ಚಾದ್ರಿ ಕಾಣಲ್ಲ. ಹಂಗಾದ್ರೆ ಇದು ಪ್ರವೀಣಣ್ಣ ಹೇಳಿದ ಬೆಟ್ಟ. ರೋಡ್ ಮಾತ್ರ ಚೆನ್ನಾಗಿದೆ. ಕೊಲ್ಲೂರು ಬೆಟ್ಟ. ಕೊಲ್ಲೂರು ಬೆಟ್ಟ. ನಾವು ಈಗ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ಹೋಗ್ತಾ ಇದೀವಿ. ಇದೆಲ್ಲ ಸುತ್ತ ಕಾಡು, ಆದ್ರೆ ಕಾಡು ಪ್ರಾಣಿ ನಮ್ಮ ಕಾರ್ ಒಳಗಡೆನೆ ಇದೆ. ಊರಿಗೆ ಬಂದಾಯ್ತು, ದೇವಸ್ಥಾನದ ಮುಂದೆ ಇದೀವಿ. ಆ್ಯಕ್ಚುಲಿ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ರಶ್ ಇಲ್ಲ, ಜನ ಕಮ್ಮಿ ಇದ್ದಾರೆ, ಥ್ಯಾಂಕ್ ಗಾಡ್. ಅಲ್ಲಿ ಕ್ಯೂ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಳಕ್ಕೆ ನಿಂತಿದ್ದೀವಿ. ನೋಡಿ ಪ್ರವೀಣಣ್ಣ ಟಿಕೆಟ್ಗೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸೊ ನಾವು ಸ್ಪೆಷಲ್ ದರ್ಶನ ಟಿಕೆಟ್ ತಗೊಂಡ್ಮೇಲೆ ಈ ಕ್ಯೂ ಅಲ್ಲಿ ಹೋಗ್ತೀವಿ. ನಮ್ಮ ಹಿಂದೆ ಇರೋ ಕ್ಯೂ ಅಲ್ಲಿ ಹೋಗ್ತೀವಿ. ಸ್ಪೆಷಲ್ ಎಂಟ್ರಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ, ಯಾರೂ ಇಲ್ಲ. ಕೊಲ್ಲೂರು ಮೂಕಾಂಬಿಕಾದು ಸ್ಟೋರಿ ಏನಂದರೆ, ಇಲ್ಲಿ ಒಬ್ಬ ರಾಕ್ಷಸ ಋಷಿ ಮುನಿಗಳಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಆವಾಗ ಪಾರ್ವತಿ ದೇವಿ ಮೂಕಾಂಬಿಕೆಯ ಅವತಾರ ಎತ್ತಿ ಆ ರಾಕ್ಷಸನ್ನ ಮೂಕನನ್ನಾಗಿ ಮಾಡಿದಾಗ ತಾಯಿಗೆ ಮೂಕಾಂಬಿಕಾ ಅನ್ನೋ ಹೆಸರು ಬರುತ್ತೆ. ನೂಡಲ್ಸ್ ಥರ ಇದೆ ನೋಡಿ. ಮೂಕಾಂಬಿಕಾ ಟು ಸಿಗಂದೂರು ರೋಡ್ಸ್ ಡಿಸೈನ್ ಆಗಿದೆ. ಅಯ್ಯೋ, ನಾನು ವಾಮಿಟ್ ಮಾಡದೆ ಇದ್ರೆ ಸಾಕಪ್ಪ. ನೋಡಿ ಕೊಲ್ಲೂರು ಟು ಸಿಗಂದೂರು ರೋಡು ಹೆಂಗಿದೆ ಅಂತ. ನೂಡಲ್ಸ್ ಥರ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ಹೆಂಗೆ ಹೋಗೋದೀಗ? ಹೋಗ್ತೀವಿ, ಆದ್ರೆ ನಾನು ಅದೇ ಸರಿ ವಾಮಿಟ್ ಮಾಡ್ತೀನಿ. ಸನ್ಸೆಟ್ ನೋಡಿ, ವಾವ್. ಫುಲ್ ಫಾರೆಸ್ಟ್ ಈ ಕಡೆ ಎಲ್ಲ. ರೋಡ್ ಚೆನ್ನಾಗಿದೆ. ಚೆನ್ನಾಗಿದೆ. ಅಯ್ಯೋ, ಮುಂದೆ ರೌಂಡ್ 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 ಹೋಗ್ತೀವೇನೋ. ನೂಡಲ್ಸ್ ಥರ ಇದೆ ರೋಡು. ನೂಡಲ್ಸ್ ರೋಡ್ ಇದು, ಮ್ಯಾಗಿ ರೋಡ್. ಫುಲ್ ಫಾರೆಸ್ಟ್ ಏರಿಯಾ, ಸಕ್ಕತ್ತಾಗಿದೆ ದಾರಿ. ಕಾಡು ಅಂತ ಕನ್ನಡದಲ್ಲಿ ಹೇಳ್ಬೋದಲ್ಲ, ಫಾರೆಸ್ಟ್ ಏರಿಯಾ ಅಂತ. ಫುಲ್ಲು ಕಾಡು, ಅರಣ್ಯ ಪ್ರದೇಶ. ಹೇಳು ಯಾವ ಅರಣ್ಯ ಅಂತ. ದಟ್ಟವಾದ ಕಾಡು. ಯಾವ ಅರಣ್ಯ ಇದು? ಮೂಕಾಂಬಿಕಾ ಅರಣ್ಯ ಸಂರಕ್ಷಿತ. ಮೂಕಾಂಬಿಕಾ ವನ್ಯಜೀವಿ ವಾಟ್ ಎವರ್ ಅಲ್ಲ, ವಾಟ್ ಎವರ್ ಅಂತೂ ಅಲ್ಲ. ಸನ್ಸೆಟ್ ಪಾಯಿಂಟ್ ಇದು. ವಾವ್, ಸನ್ಸೆಟ್. ಹೊನ್ನ ಬಣ್ಣದಲ್ಲಿ ಕಾಣುತ್ತಿರುವ ಸೂರ್ಯಾಸ್ತ. ಹೊನ್ನ ಬಣ್ಣ ಅಂತ, ಚಿನ್ನದ ಬಣ್ಣ. ಸಿಗಂದೂರಿಗೆ ಎಂಟ್ರಿ ಆದ್ವಿ. ಲೈಟಿಂಗ್ ಎಲ್ಲ ಹಾಕಿದ್ದಾರೆ, ಹಬ್ಬಕ್ಕಿರ್ಬೇಕು. ಏನ್ ಲೈಟಿಂಗ್ ಅಂತ ಹೇಳೋದು? ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇರೋದು ಏನು? ಹುಡುಗಿ ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇರೋದು. ಫೇರಿ ಗೊತ್ತಿಲ್ಲ ಏನಕ್ಕೆ ಹಾಕಿದ್ದಾರೆ ಅದನ್ನು. ವೆರಿ ಗುಡ್. ರಶ್ ಇರುತ್ತೆ ನೆಕ್ಸ್ಟ್ ಲೆವೆಲಲ್ಲಿ. ಹೌದಾ? ಹಿಂಗೆಲ್ಲ ಲೈಟ್ ಹಾಕೋರು ಅಂದ್ರೆ ಕೇಳಬೇಕಾ? ಹಂಗೆ ಅನ್ಕೊಂಡೆ ಕೊಲ್ಲೂರ್ಗೂ ಹೋಗಿದ್ದು. ಎಷ್ಟು ಗಾಡಿ ನೋಡಲಿ? 3 ನಿಮಿಷಕ್ಕೆ ದರ್ಶನ ಆಯಿತು. ಎಲ್ಲ ಈಚರ್ ಗಾಡಿಗಳು. ಮೋಸ್ಟ್ಲಿ ಜಾತ್ರೆ ಏನೋ ಇತ್ತು ಅಂತ ಅನಿಸುತ್ತೆ. 14-15 ಇರೋದು. ಓಕೆ, ಸಂಕ್ರಾಂತಿಗೆ ಜಾತ್ರೆಗೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಸುತ್ತಮುತ್ತ ಲೈಟಿಂಗ್ಸ್ ಹಾಕಿದ್ದಾರೆ, ರೆಡಿ ಮಾಡಿದ್ದಾರೆ. ನಿದ್ದೆ ಎಳೀತಿದೆ ನನಗೆ. ಒಂದು ದರ್ಶನ ಮಾಡಿಕೊಂಡು ಕಾರಲ್ಲಿ ಹೋಗಿ ಮಲ್ಕೊಂಬಿಡ್ತೀನಿ. ನೋಡಿ, ಈ ಥರ ಸೆಟ್ಟೆಲ್ಲ ಹಾಕಿಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ ಸಿಗಂದೂರಿನಲ್ಲಿ. ಸಂಕ್ರಾಂತಿ ವಿಶೇಷ. ಬನ್ನಿ ಒಳಗೆ ಹೋಗೋಣ. ಸಿಗಂದೂರು ಚೌಡೇಶ್ವರಿಯಲ್ಲಿ ರಶ್ ಇದ್ದರು, ಆದ್ರೂ 10 ಮಿನಿಟ್ಸಲ್ಲಿ ದರ್ಶನ ಆಯಿತು. ಒಳ್ಳೆ ದರ್ಶನ ಆಯಿತು.
ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದೇ ಥರ ನನ್ನ ವ್ಲಾಗ್ ನೋಡಿ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸ ಬ್ರಿಡ್ಜು, ಸಿಗಂದೂರ್ ಬ್ರಿಡ್ಜ್, ಹೋದ ವರ್ಷ ಕಟ್ಸಿರೋದು. ಸನ್ ರೂಫ್ ಮೇಲೆ ಹೋಗಿ ವೀಡಿಯೋ ಮಾಡು. ನಾನು ಹೆಂಗೆ ಹೋಗ್ಲಿ, ಸೀರೆ ಹಾಕ್ಕೊಂಡಿದ್ದೀನಿ, ಇಲ್ಲೆಲ್ಲ ಅಡ್ಡ ಇದೆ. ನೋಡಿ, ಹೊಸ ಸಿಗಂದೂರ್ ಬ್ರಿಡ್ಜು ಹೋದ ವರ್ಷ ನಿರ್ಮಾಣ ಆಗಿರೋದು. ಇದಾದಮೇಲೆ ಓಡಾಡೋಕ್ಕೆ ಈಸಿ ಆಗಿದೆ. ಮುಂಚೆ ಲಾಂಚಲ್ಲೇ ಹೋಗಬೇಕಿತ್ತು. ರಶ್ ಇರುವಾಗೆಲ್ಲ ತುಂಬ ಕಷ್ಟ ಆಗೋದು. ಲಾಂಚ್ ಟೈಮಿಂಗ್ಸ್ ಎಲ್ಲ ಜನಕ್ಕೆ ದರ್ಶನ ಮಾಡ್ಕೊಂಡು ಹೋಗೋದೆಲ್ಲ ತುಂಬ ವೆಯ್ಟ್ ಟೈಮ್ ಇರ್ತಿತ್ತು. ಸೊ ಇವಾಗ ಅದು ರೆಡ್ಯೂಸ್ ಆಗಿದೆ. ವಿ ಹ್ಯಾವ್ ಕಮ್ ಫಾರ್ ಡಿನ್ನರ್. ಇವಾಗ ಮಸಾಲ ಪಾಪಡ್ ಆರ್ಡರ್ ಮಾಡಿದ್ದೀವಿ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ. ಗೊತ್ತಾಯ್ತು ನನಗೆ, ರಿಯಾಕ್ಷನಲ್ಲೇ ಗೊತ್ತಾಯಿತು. ಇವತ್ತು ಊಟ ಮಾಡಿ ಹೊರಟು ಬೆಳಗ್ಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ? 4 ಆಗಲ್ಲ, 5 ರೀಚ್ ಆಗ್ತೀವಿ. 4 to 5 ಅಲ್ಲಿ ಮಾರ್ನಿಂಗ್ ರೀಚ್ ಆಗ್ತೀವಿ. ಸೊ ನಮ್ಮ ಡಿವೈನ್ ದರ್ಶನ ಮುಗಿದಿದೆ. ನನ್ನ ಚಾನಲ್ನ ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.